ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆಫ್ಟರ್ ಸೋ ಮೆನಿ ಡೇಸ್ ನಾನು ಒಂದು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟೊಂದು ದಿನ ಐ ವಾಸ್ ವೆರಿ ಕನ್ಸ್ಯೂಮ್ ವಿತ್ ಸೋ ಮೆನಿ ಥಿಂಗ್. ಸೊ ನಾನು ಒಂದು ಥಾಟಲ್ಲಿ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನಾನೇ ಆ್ಯಸ್ ಅ ಫಸ್ಟ್ ಟೈಮ್ ಪೇರೆಂಟ್ ಇನ್ಫಿನಿಟಿ ನಂಬರ್ ಆಫ್ ಕ್ವೆಶನ್ಸ್ ಇರುತ್ತೆ. ಸೊ ನಮಗೆ ಒಂದು ಏನೋ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಅಂತ ವೇ ಇರೋದು ಯೂಟ್ಯೂಬ್. ಸೊ ಎಷ್ಟೊಂದು ಜನ ಪೇರೆಂಟ್ಸ್ ಶೇರ್ ಮಾಡ್ತಾರೆ ಅವರ ಎಕ್ಸ್ಪೀರಿಯನ್ಸ್ ಆಗಲಿ, ಯಾವುದು ಪ್ರಾಡಕ್ಟ್ ರಿವ್ಯೂಸ್ ಆಗಲಿ, either it's paid or free or experienced ರಿವ್ಯೂಸ್, ಅದು ಎಲ್ಲೋ ನಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಥಾಟಿಂದ ನಾನು ಕೂಡ ನನ್ನ ಒಂದು 2 years ಎಕ್ಸ್ಪೀರಿಯನ್ಸ್, ಇಟ್ ಮೇ ಬಿ ಎನಿಥಿಂಗ್, ನನ್ನ ಒಂದು ಸ್ಟ್ರಗಲ್ ಆಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಕೆಲವೊಂದು ಟಾಯ್ಸ್ ಆಗಿರ್ಬೋದು. ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಈ ಕಂಪ್ಲೀಟ್ ಸೀರೀಸ್ ಬಂದು ಮೈ ಮದರ್ಹುಡ್ ಎಕ್ಸ್ಪೀರಿಯನ್ಸ್ ಸೀರೀಸ್ ಅಂತಲೇ ಹೇಳ್ಬೋದು. ಸೊ ನಾನು ಯಾವುದೇ ಪ್ರಾಡಕ್ಟ್ನ ನೀವೇ ನೋಡಿರ್ಬೋದು, ಐ ಹ್ಯಾವ್ ವೆರಿ ವೆರಿ ಲೆಸ್ ಸಬ್ಸ್ಕ್ರೈಬರ್ಸ್. ನನ್ನ ಕಂಟೆಂಟು ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಯಾವುದೇ ಕೂಡ ಪೇಯ್ಡ್ ಪ್ರಮೋಷನ್ ಬ್ರ್ಯಾಂಡ್ ಶೂಟ್ ಆಗಿ ಯಾವುದೂ ಇಲ್ಲ. ಇಟ್ಸ್ ಅ ಜೆನ್ಯೂನ್ ಟ್ರೂತ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಪ್ರತಿಯೊಂದು ಪ್ರಾಡಕ್ಟ್ಸ್ ಎಷ್ಟು ವರ್ತ್ ಇದೆ, ರಿಯಲಿ ಇಟ್ಸ್ ಆರ್ ರಿಕ್ವೈರ್ಡ್ ಇನ್ ದಿಸ್ ಮಚ್ ರೇಂಜ್, ಅದೆಲ್ಲನ ನಾನು ಈ ಒಂದು ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ನಾನು ಈ ಒಂದು ಬೇಬಿ ಹಗ್ ಸ್ಟಾಲರ್ ಬಗ್ಗೆನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಸ್ಟಾಲರ್ ಬಂದು ನಾನು ಫಸ್ಟ್ ಕ್ರೈಯಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಇದು ಯಾವುದೇ ಲೈಕ್ ಅಫ್ಲೆಟ್ ಮಾರ್ಕೆಟಿಂಗು ಅಲ್ಲ, ಇದು ಯಾವುದೇ ಪ್ರಮೋಷನ್ನು ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಶ್ಯೂರ್ ಎಲ್ಲೋ ಒಂದು ಪೇರೆಂಟ್ಸ್, ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪೇರೆಂಟ್ಸ್ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇಟ್ಸ್ ನಾಟ್ ಫಾರ್ ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ಪೀಪಲ್. ಸೊ ಮಿಡಲ್ ಕ್ಲಾಸ್ ಕೈಂಡ್ ಆಫ್ ಪೇರೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ವೆದರ್ ವಿ ಹ್ಯಾವ್ ಟು ಸ್ಪೆಂಡ್ ಅಷ್ಟೊಂದು ದುಡ್ಡನ್ನ ಒಂದು ಪ್ರಾಡಕ್ಟ್ ಮೇಲೆ ಹಾಕೋದು ನೆಸೆಸಿಟಿ ಇದೆನಾ ಇಲ್ವಾ ಅಂತ. ಬಿಕಾಸ್ ಆ್ಯಸ್ ಅ ಫಸ್ಟ್ ಟೈಮ್ ಪೇರೆಂಟ್ಸ್ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬಾ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ತೀವಿ ಟು ಮೇಕ್ ಶ್ಯೂರ್ ನಮ್ಮ ಒಂದು ಮಗು ತುಂಬ ಕಂಫರ್ಟಬಲ್ ಆಗಿರಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿಬಿಟ್ಟು. ಎಲ್ಲ ಪೇರೆಂಟ್ಸ್ ಇಂಟೆನ್ಷನ್ ಇಸ್ ಅ ವೆರಿ ಟ್ರೂತ್ ಆ್ಯಂಡ್ ಇಟ್ಸ್ ಅ ವೆರಿ ಜೆನ್ಯೂನ್, ಬಟ್ ರಿಯಲಿ ದ್ಯಾಟ್ ಈಸ್ ರಿಕ್ವೈರ್ಡ್ ಅಂತ ಹೇಳಿಬಿಟ್ಟು ನಾನು ಇದೊಂದು ಸೀರೀಸ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಡಿಸೈನ್, ಹಾಗೆ ಇದ್ರ ಕಾಸ್ಟು, ಕಂಫರ್ಟೆಬಲ್ಲು, ಇಸ್ ಇಟ್ ವರ್ತ್, ಹೌ ಲಾಂಗ್ ವಿ ಕ್ಯಾನ್ ಯೂಸ್ ಇಟ್, ಪ್ರತಿಯೊಂದು ನಾನು ಈ ಒಂದು ವಿಡಿಯೋ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಪ್ರೈಸ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಬಗ್ಗೆ ಮಾತಾಡೋಣ. ಸೊ ನಾನು ಈ ಒಂದು ಪ್ರಾಡಕ್ಟ್ನ ಫಸ್ಟ್ ಕ್ರೈ ಲೋಕಲ್ ಸ್ಟೋರಿಂದ ನಾನು ಪರ್ಚೇಸ್ ಮಾಡಿರೋದು. ಸೊ ಇದು ನನಗೆ ಅರೌಂಡ್ 3.5 to 4K ಅಲ್ಲಿ ಪರ್ಚೇಸ್ ಮಾಡಿದ್ದು. ಅರೌಂಡ್ 4K ಅಂತ ಹೇಳ್ಬೋದು. ಲಾಸ್ಟ್ 2 years ಬ್ಯಾಕ್ ಇಟ್ ವಾಸ್ ಕಾಸ್ಟೆಡ್ ಮೀ ಅರೌಂಡ್ 4,000. ಎಕ್ಸಾಕ್ಟ್ ಪ್ರೈಸ್ ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ನಾನು ಇದನ್ನು ನೋಡಿದಾಗ ದ ವೀಲ್ಸ್, ಲೈಕ್ ಡ್ಯೂರಾಬಿಲಿಟಿ ಆಫ್ ವೀಲ್ಸ್, ಸರ್ವಿಸ್, ಅವರು ನಮಗೆ ಎಲ್ಲಿವರೆಗೂ ಸರ್ವಿಸ್ ಕೊಡ್ತಾರೆ, ಆನ್ ಆಲ್ ದ ಡ್ಯಾಮೇಜ್, ಫಿಸಿಕಲ್ ಡ್ಯಾಮೇಜ್ ಆಗಿರಲಿ, ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ, ಹಾಗೆ ಕಂಫರ್ಟ್ನೆಸ್. ಸೊ ಬ್ರ್ಯಾಂಡ್ ಬಂದು ಬೇಬಿ ಹಗ್. ಸೊ ವೆಲ್ ನೋನ್ ಬ್ರ್ಯಾಂಡ್ ಆಯಿತು, ಮತ್ತು ಕಂಫರ್ಟಬಲ್ಲು, ಸಿಟ್ಟಿಂಗ್ ಕಂಫರ್ಟಬಲ್ಲು, ಫೀಲ್ ಟಚ್ ಆ್ಯಂಡ್ ಗುಡ್ ಫೀಲು, ಮತ್ತು ಹಾಗೆ ಇದು ಕೂಡ ಸನ್ ಪ್ರೊಟೆಕ್ಟರ್. ಸೊ ವಾಷೇಬಲ್, ಎಲ್ಲ ಪಾರ್ಟ್ಸ್ನ ತೆಗೆದ್ಬಿಟ್ಟು ವಾಶ್ ಮಾಡ್ಬೋದು. ಸೊ ಇದೆಲ್ಲನ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ, ಲೆಟ್ಸ್ ಗೋ ಫಾರ್ ದಿಸ್ ಸ್ಟಾಲರ್. ಹಾಗೆ ಇಲ್ಲಿ ಒಂದು ವಿವಿಂಗ್, ಪೇರೆಂಟ್ಸ್ ಚೈಲ್ಡ್ ವಿವಿಂಗ್ ಒಂದು ವಿಂಡೋ ಥರ ಕೊಟ್ಟಿದ್ದಾರೆ. ಸೊ ಇದೆಲ್ಲನ ನೋಡಿಬಿಟ್ಟು ವಿ ವೇರ್ ವೆರಿ ಇಂಪ್ರೆಸ್ಡ್. ಸೊ ಬೇಬಿ ಹಗ್ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು
ಸೊ ನಾವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ವಿ. ಸೊ ವಿ ಥಾಟ್ ಇಟ್ ಲೈಕ್ 4K ಅಲ್ಲಿ ಅಂತಂದ್ರೂ ಕೂಡ ಮಿನಿಮಮ್ 5 ಇಯರ್ಸ್ವರೆಗೂ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ಮಗುನ ಎಲ್ಲೇ ಔಟ್ಸೈಡ್ ಕರ್ಕೊಂಡು ಹೋದ್ರು ಕೂಡ ಎತ್ಕೊಂಡ್ರೆ ಇವನ್ ಮಗು ಕೂಡ ಕಂಫರ್ಟಬಲ್ ಇರಲ್ಲ, ತುಂಬ ಲಾಂಗ್ ಟೈಮಲ್ಲಿ ಫ್ರೀ ಆಗಿರ್ಬೋದು, ಎಲ್ಲೇ ಮಲಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ವಿ ಪ್ಲ್ಯಾನ್ ಲೈಕ್ ಅಟ್ಲೀಸ್ಟ್ 4 to 5 years ಆದರೂ ಬರುತ್ತೆ ಅಂತ ಹೇಳ್ಬಿಟ್ಟು ವಿ ಪ್ಲ್ಯಾನ್ಡ್ ಆ್ಯಂಡ್ ಪರ್ಚೇಸ್ ದಿಸ್ ಒನ್. ಸೊ ಇಸ್ ಇಟ್ ರಿಯಲಿ ವರ್ತ್? ಇದು ನಮ್ಮ ಫಸ್ಟ್ ಇಂಪ್ರೆಷನ್. ಆ್ಯಂಡ್ ಸ್ಪೆಂಡ್ 4K, around 4K on this stall. 1 year real experience, is it really useful or not? ಸೊ ಇದು ಸ್ಟಾಲ್ ನಾವು ಅರೌಂಡ್ ಆಲ್ಮೋಸ್ಟ್ 2 years ಆಗಕ್ಕೆ ಬಂತು. ಐ ಕ್ಯಾನ್ ಸೇ ಆಲ್ಮೋಸ್ಟ್ 1 year 8 months ಆ ಥರ ಯೂಸ್ ಮಾಡಿದ್ದೀವಿ. ಸೊ ನಾವು ಹಾರ್ಡ್ಲಿ 15 to 20 ಟೈಮ್ಸ್ ಅಷ್ಟೇ ಯೂಸ್ ಮಾಡಿರೋದು. ಅದು ಕೂಡ 1 ಡೇಯಲ್ಲಿ ಕಂಪ್ಲೀಟ್ ಡೇ ಅಂತೂ ನಾವು ಯೂಸ್ ಮಾಡಿರಲ್ಲ. ಸಮ್ ಟೈಮ್ಸ್ ಲೈಕ್ 1 or 2 hours ಎಲ್ಲರೂ ನಾವು ರೆಸಾರ್ಟ್ಗೆ ಹೋಗಲಿ ಅಥವಾ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ಹೋಗಲಿ, ಸೊ ಆವಾಗ ಇದನ್ನು ಕ್ಯಾರಿ ಮಾಡಿದ್ರೆ ತುಂಬ ಯೂಸ್ಫುಲ್ ಇದೆ. ಮಗು ಇನ್ ಬಿಟ್ವೀನ್ ಡೇ ಟೈಮಲ್ಲಿ ಮಲಗೋ ಟೈಮ್ ಆದರೂ ಆರಾಮಾಗಿ ಮಲಗಿಸ್ಬೋದು. ವಿ ಕ್ಯಾನ್ ಇವನ್ ಕವರ್ ದಿಸ್ ಒನ್. ಇದ್ರ ಜೊತೆಗೆ ಒಂದು ನೆಟ್ ಕೊಟ್ಟಿದ್ದಾರೆ, ಸೊ ಅದು ನೆಟ್ ಕೂಡ ಕವರ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಇನ್ ದ್ಯಾಟ್ ಕೇಸ್. ಲೈಕ್ ನೀವೇನಾದರೂ ಪದೇ ಪದೇ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಂದರೆ ಇಟ್ಸ್ ಅ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್. ಸೊ ಇನ್ ಕೇಸ್ ಏನಾದರೂ ನೀವು ಲೈಕ್ 1 year ಕೈಂಡ್ ಆಫ್ ಮೈ ಕೈಂಡ್ ಆಫ್ ಪೇರೆಂಟಿಂಗ್, ಸೊ 1 year ಎಲ್ಲಾದರೂ ಹೋಗೋಕ್ಕೆ ಸ್ವಲ್ಪ ಸಪೋರ್ಟ್ ಇಲ್ದಾಗ ಮನೇಲೇ ಇರೋದೇ ಬೆಸ್ಟು ಅಂತ ಫೀಲ್ ಆಗುತ್ತೆ. ಸೊ ಆ ಥರ ಕೈಂಡಲ್ಲಿ ಇಟ್ಸ್ ನಾಟ್ ಸೋ ವರ್ತ್. ಸೊ ನಾವು ಯೂಸ್ ಮಾಡಿದ್ದು ಹಾರ್ಡ್ಲಿ 15 to 20 ಟೈಮ್ಸ್, ಅದು ಕೂಡ ಓನ್ಲಿ ಫಾರ್ ರೆಸಾರ್ಟ್ಸ್, ಇಲ್ಲಾಂದರೆ ಮಾಲ್ಸಲ್ಲೂ ಹೋಗಿದ್ದು ತುಂಬ ಕಡಿಮೆ. ಸೊ ಅಲ್ಲೂ ಕೂಡ 1 yearವರೆಗೂ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಸಮ್ ಮಕ್ಕಳು 1 year ಕೂಡ ಆಗಲ್ಲ. ಯಾವಾಗ ಮಗುವಿಗೆ ಕಾಲ್ ಬರುತ್ತೆ ದೇ ರಿಜೆಕ್ಟ್ ಸಿಟ್ಟಿಂಗ್ ಇನ್ ದ ಸ್ಟಾಲರ್. ಸೊ 1 yearವರೆಗೂ ಆಲ್ಮೋಸ್ಟ್ ಯು ಕ್ಯಾನ್ ಯೂಸ್. ಬಟ್ ಆಫ್ಟರ್ 1 year ನನ್ನ ಮಗ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾನೆ. ಸೊ ಇದ್ರ ಮೇಲೆ ಕೂತ್ಕೊಳ್ಳೋದೇ ಇಲ್ಲ ಅವನು. ಸೊ ನಾವು ಸುಮ್ಮನೆ ಎತ್ಕೊಂಡು ಹೋಗೋದು, ಡಿಕ್ಕಿಲ್ ಹಾಕೋದು, ಅದನ್ನು ವಾಪಸ್ ತಗೊಂಡು ಬರೋದು, ಇಡೋದು. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಈ ಸ್ಟಾಲರ್ ಎಷ್ಟೊಂದು ರಿಯಲ್ ಆಗಿ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾರ್ಡ್ಲಿ 1 yearವರೆಗೂ ಯೂಸ್ ಮಾಡ್ಬೋದು. ಅದಾದಮೇಲೆ ಜಸ್ಟ್ ಎಂಟರ್ಟೈನ್ ಬೇಬಿ ಆ ಥರ ಇಟ್ಕೋಬೋದು ಅಷ್ಟೇ. ಯಾವಾಗಾದ್ರು ಮನೇಲೇ ಸುಮ್ಮನೆ ಸ್ಟಾಲರ್ ಮಗು ಸ್ಟಾಲರ್ನ ಬಿಟ್ಬಿಡುತ್ತೆ, ಯಾವಾಗ ಕಾಲ್ ಬಂದುಬಿಡುತ್ತೆ ಆವಾಗ ಮಗು ಸ್ಟಾಲರಲ್ಲಿ ಕೂತ್ಕೊಳ್ಳೋದಿಲ್ಲ. ಬಟ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಯೂಸ್ಫುಲ್, ಇಟ್ಸ್ ವೆರಿ ಯೂಸ್ಫುಲ್, ಬಟ್ ನಾಟ್ ವರ್ತ್ ಆಫ್ 4K. ಸೊ ಇದೇ ರೇಂಜಲ್ಲಿ ನಮಗೆ ಇದಕ್ಕಿಂತ ಕಡಿಮೆ ರೇಂಜಲ್ಲಿ ವಿ ಕ್ಯಾನ್ ಬೈ ಎನಿ ಅದರ್ ಸ್ಟಾಲರ್ಸ್. ಅದು ಕೂಡ ತುಂಬ ಕಂಫರ್ಟಬಲೇ ಇರುತ್ತೆ. ಸೊ 1 or 2 hours 4K ಸ್ಪೆಂಡಿಂಗ್ 4K ಇಸ್ ನಾಟ್ ವರ್ತ್ ಅಂತ ನಂಗೆ ಫೀಲ್ ಆಯಿತು. ಯಾಕೆ ಅಷ್ಟೊಂದು ಫೀಲ್? ಓಕೆ, ನನ್ನ ಮಗ ಯೂಸ್ ಮಾಡಿದ್ದಾನೆ, ಮಗು ಯೂಸ್ ಮಾಡಿದೆ, ಕಂಫರ್ಟಬಲ್ ಆಗಿದೆ, 4K ಇಸ್ ಓಕೆ ಅಂತ ಹೇಳ್ಬೋದು. ಬಟ್ ಆಫ್ಟರ್ 1 year ಇಟ್ ಟೇಕ್ಸ್ ಅ ಸ್ಪೇಸ್ ಇನ್ ಅವರ್ ಹೌಸ್. ಸೊ ನಾಟ್ ನೆಸೆಸರಿಲಿ ರಿಕ್ವೈರ್ಡ್ ಅಂತ ನಂಗೆ ಫೀಲ್ ಆಗಿರೋದು. ಸೊ ಇಟ್ಸ್ ವೆರಿ ಯೂಸ್ಫುಲ್, ಬಟ್ ಓನ್ಲಿ ಇನ್ ಕೇಸ್ ನೀವು ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ಇದ್ದಾಗ ಯು ಕ್ಯಾನ್ ಸ್ಪೆಂಡ್ ದಿಸ್ ಆನ್ ದಿಸ್. ಆರ್ ಎಲ್ಸ್ ಇದಕ್ಕಿಂತ 10K 15K 20 30Kವರೆಗೂ ಇದೆ ಸ್ಟಾಲರ್ಸ್. ಇನ್ ಕೇಸ್ ಮನೇಲೇ ಇರೋವಂಥವ್ರು ಮದರ್ಸ್ಗೆ ಅದೆಲ್ಲ, ಸೊ ಆ ಟೈಮಲ್ಲಿ ಇದು ಜಾಸ್ತಿ ಯೂಸ್ ಆಗಲ್ಲ. ಅದಕ್ಕಿಂತ ಬೆಟರ್ ಯು ಕ್ಯಾನ್ ಗೋ ಫಾರ್ ಟ್ರೈಸೈಕಲ್ ವಿತ್ ಬೇಬಿ ಹಗ್ದವ್ರದ್ದೇ ಇದೆ. ಸೊ ಅದು ಕೂಡ ಟ್ರೈಸೈಕಲ್ ಜೊತೆ ಇದೆಲ್ಲ ಬರುತ್ತೆ. ವಿ ಕ್ಯಾನ್ ಇವನ್ ಬೆಲ್ಟ್ ಹಾಕಿಬಿಟ್ಟು, ಸೊ ಯು ಕ್ಯಾನ್ ಟ್ರೈ ದ್ಯಾಟ್. ಆರ್ ಎಲ್ಸ್ ಬೇಬಿ ಹಗ್ ಅವ್ರದ್ದೇ ತುಂಬ ಕಡಿಮೆ ರೇಂಜಲ್ಲೂ ಕೂಡ ಇದೆ. ಸೊ ಅದನ್ನು ತೊಗೋಬೋದಿತ್ತು ಅಂತ ನನಗೆ ಫೀಲ್ ಆಗಿದ್ದು. ಎಸ್, ಇಟ್ಸ್ ವೆರಿ ವೆರಿ ಗುಡ್ ಪ್ರಾಡಕ್ಟ್, ಬಟ್ ಇಟ್ಸ್ ನಾಟ್ ಸೋ ಯೂಸ್ಫುಲ್ ಆ್ಯಂಡ್ ನಾಟ್ ವರ್ತ್ ಆಫ್ 4K ಫಾರ್ ಅ mother or for a parent who stays at a house for an year. ಆಮೇಲೆ ಮಗು
ನಾವು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಮಗು ಕೂತ್ಕೊಳ್ಳೋದಿಲ್ಲ. ಸೊ ಅನ್ನೆಸೆಸರಿಲಿ ಕ್ಯಾರಿಂಗ್ ಇಸ್ ವೇಸ್ಟ್ ಅಂತ ಹೇಳ್ತೀನಿ. ಮನೇಲೂ ಕೂಡ ಇಡಕ್ಕೆ ತುಂಬ ಕಂಜೆಸ್ಟೆಡ್, ಸುಮ್ಮನೆ ಅನ್ನೆಸೆಸರಿಲಿ, ಬಿಕಾಸ್ ಮಗುದು ಇಷ್ಟೊಂದು ಐಟಮ್ಸ್ ಆಗಿರುತ್ತೆ. ಸೊ ಅದ್ರ ಜೊತೆ ಇದು ಒಂದು ಕೂಡ. ಸೊ ಇದು ನನ್ನ 2 years ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಬೇಬಿ ಹಗ್, ಆ್ಯಂಡ್ ಐ ಆಮ್ ನಾಟ್ ಟೆಲ್ಲಿಂಗ್ ಎನಿ ಬ್ಯಾಡ್ ರಿವ್ಯೂ ಅಬೌಟ್ ದಿಸ್ ಬೇಬಿ ಹಗ್. ಐ ಆಮ್ ಜಸ್ಟ್ ಟೆಲ್ಲಿಂಗ್ ವೆದರ್ ದ ಸ್ಪೆಂಡಿಂಗ್ 4K 4,000ನ ನಾವು ಇದ್ರ ಮೇಲೆ ಹಾಕೋಕ್ಕಿಂತ 2K ಅಷ್ಟು ಹಾಕಿದರೆ ಇಟ್ಸ್ ವರ್ತ್ ಸೇವಿಂಗ್ 2K ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಒಂದು ನನ್ನ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಡೋಂಟ್ ಈವನ್ ಥಿಂಕ್ ಆಫ್ ಐ ಆಮ್ ಜಸ್ಟ್ ಗಿವಿಂಗ್ ಬ್ಯಾಡ್ ರಿವ್ಯೂ ಆನ್ ಬೇಬಿ ಹಗ್. ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಸೊ ನನ್ನ ಒಂದು ಫೈನಲ್ ರಿವ್ಯೂ ನನ್ನ ಒಂದು ಫೈನಲ್ ರೇಟಿಂಗ್ ಆ್ಯಂಡ್ ಕನ್ಕ್ಲೂಷನ್ ಆಫ್ ದಿಸ್ ಬೇಬಿ ಹಗ್ ಸ್ಟಾಲರ್ ಅಂದರೆ 10 out of 8 ನಾನು ಕೊಡ್ಬೋದು ಈ ಒಂದು ಸ್ಟಾಲರ್ಗೆ. ಸೊ ಏನಕ್ಕೆ ನಾನು ಕೊಡ್ತಾ ಇಲ್ಲ ಅಂತಂದಾಗ, ಸೊ ಯು ಕ್ಯಾನ್ ಸಿ ದಸ್, ನಾನು 2 to 3 times ವಾಶ್ ಮಾಡಿದ್ದೀನಿ. ಸಮಥಿಂಗ್ ಇಸ್ ನಾಟ್ ಸೋ ಗ್ರೇಟ್ ಕ್ವಾಲಿಟಿ. ಅದು ಬಿಟ್ಟರೆ ಇದು ಕುಷನ್ ಆಗಲಿ, ದಿಸ್ ಈಸ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ಅದಕ್ಕೆ ಸ್ವಲ್ಪ 8 ಕೊಡ್ತಾ ಇದ್ದೀನಿ. ಬಟ್ ಓವರ್ ಆಲ್ ಫಾರ್ ಅ ಪೇರೆಂಟ್ಸ್ ಲೈಕ್ ಮೀ, 1 year ವೆರಿ ಲೆಸ್ ಟ್ರಾವೆಲರ್ಸ್ ಇದ್ದರೆ I can give this as a 5 to 6 ratings. So because it's not so useful, like 1 or 2 hours-ಗೆ ನಮಗೆ ಲೋವರ್ ಕಾಸ್ಟಲ್ಲಿ ಎಷ್ಟೊಂದು ಚೆನ್ನಾಗಿರೋ ಸ್ಟಾಲರ್ ಸಿಗುತ್ತೆ. ಸೊ ಇವನ್ ದ ವೆಲ್ ನೋನ್ ಬ್ರ್ಯಾಂಡ್ಸ್ ಬೇಬಿ ಹಗ್ ಅಲ್ಲೇ ನೀವು ತೊಗೋಬೋದು, ಅಥವಾ ಬೇರೆ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ ಅದೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಸೊ ನನ್ನ ಫೈನಲ್ ಕನ್ಕ್ಲೂಷನ್ ಬಂದು ಬೇಬಿ ಹಗ್ ಸ್ಟಾಲರ್ ಬಂದು ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಸೊ ಇದು ಒಂದು ಗುಡ್ ಪ್ರಾಡಕ್ಟ್ ಫಾರ್ ಆಲ್ ದ 1 year, ಬಿಲೋ 1 year ಬೇಬೀಸ್ ಅಂತ ಹೇಳ್ಬೋದು. ಸೊ ವೆರಿ ಕಂಫರ್ಟಬಲ್, ವೆರಿ ಯೂಸ್ಫುಲ್, ಬಟ್ ದ ವ್ಯಾಲ್ಯೂ ಫಾರ್ ಮನಿ ಇಸ್ ಎವ್ರೇಜ್. ಲೈಕ್ ಈ ಒಂದು ಕಂಫರ್ಟಿಗೆ 4K ಇಸ್ ನಾಟ್ ವರ್ತ್, ಓನ್ಲಿ ಜಸ್ಟ್ ಟು ಯೂಸ್ ಫಾರ್ 1 year-ಗೆ, ಅದು ಕೂಡ ತುಂಬ ರೇರ್ ಆಗಿ ಯೂಸ್ ಮಾಡೋರಿಗೆ 4K ಇಸ್ ನಾಟ್ ವರ್ತ್. ಸೊ ಐ ಆಮ್ ಗಿವಿಂಗ್ ಇಟ್ ಆಸ್ ಅನ್ ಎವ್ರೇಜ್. ಸೊ ಔಟ್ ಆಫ್ ದಿಸ್ ಅರೌಂಡ್ ಸಪೋರ್ಟಿವ್ ಹ್ಯಾಂಡ್ ಅಂತಾನೆ ಹೇಳ್ಬೋದು. So around everything I can give 5 to 6 rating for this baby hug stallers in case of a pricing. So ಇದು ಒಂದು ಒಳ್ಳೆ ವಿಡಿಯೋ ಅಂತಾನೆ ಅನ್ಕೊಳ್ತೀನಿ. ಸೊ 4K, ಇಟ್ಸ್ ನಾಟ್ ಅಬೌಟ್ 4K, ವಿ ಹ್ಯಾವ್ ಲಾಟ್ ಟು ಬೈ ಫಾರ್ ಅವರ್ ಕಿಡ್ಸ್. ಅದಕ್ಕೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಸೇವ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಈ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಅ ಫೈನಾನ್ಷಿಯಲಿ ವೆರಿ ಸ್ಟೇಬಲ್ ಆ್ಯಂಡ್ ಇಫ್ ಆರ್ ಸೋ ಕಾನ್ಫಿಡೆಂಟ್ ಆ್ಯಂಡ್ ನಿಮ್ಮ ಮಗುಗೆ ಕಂಫರ್ಟ್ನೆಸ್ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ದಿಸ್. ಇಟ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಆ್ಯಂಡ್ 4K ಇಸ್ ನಾಟ್ ದ್ಯಾಟ್ ಮಚ್ ಫಾರ್ ಯು ಗೈಸ್. ಸೊ ದಟ್ಸ್ ಆಲ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ವಿತ್ ಅ ಬೇಬಿ ಹಗ್ ಪ್ರಾಡಕ್ಟ್. ಸೊ ನಿಮಗೆ ಈ ಒಂದು ಈ ಒಂದು ಪ್ರಾಡಕ್ಟ್ ರಿವ್ಯೂ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಯಾರಾದರೂ ನ್ಯೂ ಪೇರೆಂಟ್ಸ್ ಇದ್ದರೆ ಪ್ಲೀಸ್ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.